ಎಲ್ರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರತಿ ಸಲ ಹೇಳೋ ಹಾಗೆ ಡಿಸ್ಕ್ಲೇಮರ್, ಇಲ್ಲಿ ಯಾವುದೇ ರೀತಿ ಬೈಸ್ ಅಂಡ್ ರೆಕಮೆಂಡೇಶನ್ಸ್ ಕೊಡಲ್ಲ, ಜೊತೆಗೆ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಅಲ್ಲ. ಇದೆಲ್ಲ ಕಂಪ್ಲೀಟ್ಲಿ ಎಜುಕೇಶನಲ್ ಬೇಸ್ಡ್ ವಿಡಿಯೋಸ್ ಆಗಿರುತ್ತೆ. ನೀವು ಮಾಡೋ ಪ್ರಾಫಿಟ್ ಲಾಸ್ಗೆ ಯಾವುದೇ ರೀತಿ ನಾನಾಗ್ಲಿ ನನ್ನ ಚಾನಲ್ ಆಗಲಿ ಹೊಣೆಗಾರಿಕೆನ ಇರೋದಿಲ್ಲ. ಓಕೆ, ಡೈರೆಕ್ಟ್ಲಿ ವಿಡಿಯೋಗೆ ಹೋಗೋಣ. ನೀವು ಅಬ್ಸರ್ವ್ ಮಾಡ್ಬೋದು, ಬೆಳಗ್ಗೆಯಿಂದ ಮಾರ್ಕೆಟ್ ಕಂಪ್ಲೀಟ್ಲಿ ಸಿ ಸೈಡ್ ಇತ್ತು. ಲೈವ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ವಿ, ಡೌನ್ ಬರ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಬಿಕಾಸ್ ತುಂಬಾ ಸಪೋರ್ಟ್ ಇದೆ ಮಾರ್ಕೆಟ್ಗೆ ಅನ್ಬಿಟ್ಟು ಅಂತ. ಅದೇ ರೀತಿ ಮಾರ್ಕೆಟ್ ಒಳ್ಳೆ ಅಪ್ ಮೂವ್ಮೆಂಟ್ ಕೊಡ್ತು. ಅಪ್ ಮೂವ್ಮೆಂಟ್ ಕೊಟ್ಮೇಲೆ ಮಧ್ಯ ಒಂದ್ ಸ್ವಲ್ಪ ಸೈಡ್ ವೇಸ್ ಆಯ್ತು. ಅದನ್ನೇ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ನಾನು ನಿಮ್ಗೆ ಇಲ್ಲಿ. ಇಲ್ಲಿ ನಿಮ್ಗೆ ಎಲ್ಲಿದೆ, ಎಲ್ಲೋಯ್ತು. ಓಕೆ, ಇಲ್ಲಿದೆ ನೋಡಿ ಇಲ್ಲಿ. ಇಲ್ಲಿಂದ ನಿಮಗೆ ಸೈಡ್ ವೇಸ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಅಂತ. ಅದೇ ರೀತಿ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಅಲ್ಲಿ ಇತ್ತು. ನಾನು 5 ಮಿನಿಟ್ಸ್ ಚಾರ್ಟ್ ಚೇಂಜ್ ಮಾಡ್ತೀನಿ. ಹೋಯ್ತಾ? ಅಯ್ಯೋ, 35 ಆಗಿರೋದು. ಓಕೆ ಓಕೆ, ಇದನ್ನ ರಿಫ್ರೆಶ್ ಮಾಡಿ. ನಿಫ್ಟಿ 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 5 ಮಿನಿಟ್ಸ್ ಇಂಡಿಕೇಟರ್ ಅಲ್ಲಿ ಇದು ಡಿಮ್ಯಾಂಡ್ ಸಪ್ಲೈ ಬೇಡ, ಇದೆಲ್ಲ ತೆಗೆದಾಕ್ಬಿಡ್ತೀನಿ. ಓಕೆ, ವೆರಿ ಕ್ಲಿಯರ್ ಆಗಿ ಮಾರ್ಕೆಟ್ ಇವತ್ತು ಇದೇ ಲೆವೆಲ್ ಹೋಯ್ತು ಮಾರ್ಕೆಟ್. ಓಕೆನಾ, ಒಂದು ಅಪ್ ಮೂವ್ಮೆಂಟ್ ಕೊಡ್ತು, ಬಟ್ ಇಲ್ಲಿ ಮೂವ್ಮೆಂಟ್ ಇದನ್ನು ಬ್ರೇಕ್ಔಟ್ ಕೊಡ್ಲಿಲ್ಲ ನಮ್ಗೆ. ಇದನ್ನು ಬ್ರೇಕ್ಔಟ್ ಕೊಡದೇ ಇದ್ದಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೂವ್ಮೆಂಟ್ ಸಿಗಲ್ಲ ನಮ್ಗೆ. ಓಕೆನಾ, ಇದು ಬ್ರೇಕ್ಔಟ್ ಇಲ್ದಿರೋ ಕಾರಣಕ್ಕೆ ನಮ್ಗೆ ಅಲ್ಲೇ ಮಾರ್ಕೆಟ್ ಸೈಡ್ ವೇಸ್ ಆಗಿ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಬಂದ ರೆಸಿಸ್ಟೆನ್ಸ್ ಅಲ್ಲಿ ನೀಟಾಗಿ ಸಪೋರ್ಟ್ ತಗೊಂಡು ಕೆಳಗಡೆ ಬಂತು. ಅದಾದ್ಮೇಲೆ ನಿಮ್ಗೆ ಯಾಕೆ ಮಾರ್ಕೆಟ್ ಇದೇ ಜಾಗದಲ್ಲಿ ಸೈಡ್ ವೇಸ್ ಆಗಿದೆ ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲೊಂದು ಇವತ್ತಿನ ಹೈ ಇತ್ತು. ಐ ಒಳಗಡೆ ಮಾರ್ಕೆಟ್ ಸೈಡ್ ವೇಸ್ ಒಳಗಡೆ ಹೋಯ್ತು. ಐ ಮತ್ತೆ ಓಪನ್ ಒಳಗಡೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದ್ದು, ಆಮೇಲೆ ಮಾರ್ಕೆಟ್ ನಿಮ್ಗೆ ಒಂದು ಮಧ್ಯಾಹ್ನದ ಮೇಲೆ, ಓಕೆ, ಮಧ್ಯಾಹ್ನದ ಮೇಲೆ ನಿಮಗೆ ಈ ಮಂತ್ಲಿ ಟಾಪ್ ಹತ್ರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮಾರ್ಕೆಟ್ ಫಾಲ್ ಆಯ್ತು. ಮಾರ್ಕೆಟ್ ಎಲ್ಲಿವರೆಗೂ ಫಾಲ್ ಆಯ್ತು ಅಂದ್ರೆ, ನಾನು ಹೇಳಿದೆ ನಿಮಗೆ ಬೆಳಗ್ಗೆನೇನೆ, ಇಲ್ಲಿವರೆಗೂ ಫಾಲೋ ಆಗೋ ಚಾನ್ಸ್ ಇಲ್ಲ. ಯಾಕೆಂದ್ರೆ ಇಲ್ಲಿ ತುಂಬಾ ಸಪೋರ್ಟ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ನಿಮಗೆ ರಿವರ್ಸ್ ಆಗುತ್ತೆ ಮಾರ್ಕೆಟ್ ಅಂತ. ಬಟ್ ಒಳ್ಳೆ ಫಾಲ್ ಒಂದು 100 ಪಾಯಿಂಟ್ಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿದೆ. ಇದೇ 100 ಪಾಯಿಂಟ್ಸ್ ಅಲ್ಲಿ ಮಾರ್ಕೆಟ್ ಇವತ್ತು ಕಂಪ್ಲೀಟ್ಲಿ ಇದ್ದಿದ್ದು ಮಾರ್ಕೆಟ್ ಜಸ್ಟ್ 100 ಪಾಯಿಂಟ್ಸ್ ಒಳಗಡೆ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಎರಡೂ ಇದೆ. 100 ಪಾಯಿಂಟ್ಸ್ ಮೇಲೆ ಹೋಗಿ 100 ಪಾಯಿಂಟ್ಸ್ ಮತ್ತೆ ಕೆಳಗಡೆ ಬಂದಿದೆ ಮಾರ್ಕೆಟ್. ಒಳ್ಳೆ ರ್ಯಾಲಿ ಸಿಕ್ಕಿದೆ ನಮಗೆ. ಓಕೆ, ಸಿಕ್ಕಿ ಮತ್ತೆ ಇಲ್ಲಿ ಡೈಲಿ ಪಿವೋಟ್ ಅಲ್ಲಿ ಕ್ಲೋಸರ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈ ನಿಫ್ಟಿ ಇದನ್ನ ಕ್ರಾಸ್ ಮಾಡೋದಕ್ಕೆ ಎಲ್ಲ ಚಾನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ ನ ಕ್ರಾಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಟೋಮೆಟಿಕಲಿ ಇವತ್ತು ಒಳ್ಳೆ ಮೂವ್ಮೆಂಟ್ ಸಿಕ್ಕಿರೋದು. ನಂತರ 400 ಪಾಯಿಂಟ್ಸ್ ಏನ್ ಡ್ರಾಪ್ ಆಗಿತ್ತು, ಇದು ಮೂವ್ಮೆಂಟ್ ಅಪ್ ಮೂವ್ಮೆಂಟ್ ಇರೋಕ್ಕೆ ಚಾನ್ಸ್ ಇತ್ತು. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ತುಂಬಾನೇ ಸ್ಟ್ರಗಲ್ ಮಾಡಿದೆ. ಓಕೆ, ಅಂದ್ರೆ ರೆಸಿಸ್ಟೆನ್ಸ್ ಕೂಡ ಟಚ್ ಮಾಡಿಲ್ಲ ನಿಮ್ಗೆ ಬ್ಯಾಂಕ್ ನಿಫ್ಟಿ. ಆ ಕಾರಣಕ್ಕೆ ಏನಾಯ್ತು, ಇವತ್ತಿನ ಹೈನೇ ಬ್ರೇಕ್ ಮಾಡೋಕ್ಕಾಗಿಲ್ಲ ಬ್ಯಾಂಕ್ ನಿಫ್ಟಿ ಕೈಲಿ. ಇವತ್ತು ಹೈ ನೋಡಿ ಕರೆಕ್ಟಾಗಿ ನಿಮಗೆ ಅಲ್ಲೇನೆ ನಿಮಗೆ ಮಾರ್ಕೆಟ್ ಮೂಮೆಂಟಮ್ ತಗೊಂಡಿದೆ, ಸೈಡ್ ವೇಸ್ ಆಗೋಗಿದೆ ಮಾರ್ಕೆಟ್ ನೋಡಿ. ಇವತ್ತಿನ ಹೈನೇ ಬ್ರೇಕ್ ಮಾಡೋಕ್ಕಾಗಿಲ್ಲ. ಈ ಹೈನ ಬ್ರೇಕ್ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ, ಈ ಹೈನ ಬ್ರೇಕ್ ಮಾಡಿದ್ರೆ ಅಟ್ಲೀಸ್ಟ್ ಇದನ್ನು ಬ್ರೇಕ್ ಮಾಡಿ ಮೇಲೆ ಹೋಗೋ ಚಾನ್ಸ್ ಇತ್ತು. ಬಟ್ ಈ ಬ್ಯಾಂಕ್ ನಿಫ್ಟಿ ಅದನ್ನೇ ಬ್ರೇಕ್ ಮಾಡದೇ ಇರೋದ್ರಿಂದ ಆಟೋಮೆಟಿಕಲಿ ಮಾರ್ಕೆಟ್ ಇವತ್ತು ಇದ್ರೊಳಗಡೆ ಬಂತು. ಅಂದ್ರೆ ಇವತ್ತಿನ ಏನು ಡೈಲಿ CPR ಇತ್ತು, ಡೈಲಿ ಮತ್ತೆ ಮಂತ್ಲಿ CPR, ಇದ್ರೊಳಗಡೆ ಮಾರ್ಕೆಟ್ ಬಂದು ಕ್ಲೋಸರ್ ಆಯ್ತು. ಈ ಡೌನ್ ಫಾಲು, ಈ ನಿಫ್ಟಿ ಡೌನ್ ಫಾಲ್ಗೆ ತುಂಬಾ ಸಪೋರ್ಟ್ ಮಾಡಿದೆ ಇವತ್ತು. ಓಕೆನಾ, ಪ್ರೀಮಿಯಮ್ ಬರೋದಾದ್ರೆ ನಿಮಗೆ, ಪ್ರೀಮಿಯಂ ಅಲ್ಲಿ ಇವತ್ತು ನಮಗೆ 23,700 ಇಸ್ ಅ ಪ್ರೀಮಿಯಂ ಇತ್ತು ನಿಮಗೆ. ಬೆಳಗ್ಗೆ ಲೈವ್ ಅಲ್ಲೇ ನಿಮಗೆ ಒಳ್ಳೆ ನಿಮಗೆ ಎಲ್ಲಾ ಟಾರ್ಗೆಟ್ ಎಕ್ಸೆಪ್ಟ್ ಫಸ್ಟ್ 4th ಟಾರ್ಗೆಟ್, ಮಿಕ್ಕಿದ ಎಲ್ಲಾ ಟಾರ್ಗೆಟ್ ಅಚೀವ್ ಆಯ್ತು ಲೈವ್ ಅಲ್ಲೇ ಕೂಡ. ಅದು ಓಕೆ, ವೆರಿ ಕ್ಲಿಯರ್ ಆಗಿ ಅಚೀವ್ ಆಯ್ತು. ನಿಮ್ಗೆ ಅದನ್ನೇ ನಾನು ಎನೇಬಲ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಚೀವ್ ಆಯ್ತು ಇವತ್ತು. ಮಾರ್ಕೆಟ್ ಏನು ಕೂಡ ಸ್ಟ್ರಗಲ್ ಮಾಡ್ದೇನೆ ವೆರಿ ಕ್ಲಿಯರ್ ಆಗಿ ನಿಮಗೆ ಪಿ ಸೈಡ್ ವಿತಿನ್ 10 o'clock ಎಲ್ಲದನ್ನು ಅಚೀವ್ ಮಾಡಿ ಬಿಸಾಕಿತ್ತು ಇವತ್ತು. ಓಕೆ, ಹೈಡ್ ಮಾಡಿ ಇಂಡಿಕೇಟರ್ಗೆ ಹೋಗಿ, PVTಗೆ ಹೋಗಿ 23,700. ಓಕೆ, ಸ್ಕ್ಯಾಲ್ಪಿಂಗ್ ವೇವ್ಸ್ ಎಲ್ಲ ಬೇಡ. ಓಕೆ, ATM ಇದೆಲ್ಲ ಇತ್ಕೊಳ್ಳಿ. ಇಂಟೆನ್ಸಿಕ್ ಟೈಮ್ ವ್ಯಾಲ್ಯೂನು ಬೇಡ, ಬಾಂಬ್ ಲೆವೆಲ್ಸ್ ಬೇಡ. ಓಕೆ, ಆಕ್ಚುಲಿ ಬಾಂಬ್ ಲೆವೆಲ್ಸ್ ಬೇಕು. ಬಾಂಬ್ ಲೆವೆಲ್ಸ್ ಇನ್ನೂ ನಾನು ಅನಲೈಸಿಂಗ್ ಅಲ್ಲಿ ಇದ್ದೀನಿ, ಅದಾದ್ಮೇಲೆ ಹೇಳ್ತೀನಿ. ಇಫ್ ಇಟ್ ಈಸ್ ವರ್ಕಿಂಗ್ ಆಸ್ ಪರ್ ಪ್ರಿಡಿಕ್ಷನ್ ಅಂದಾಗ ಬಾಂಬ್ ಲೆವೆಲ್ ಯಾಕೆ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ.
ಓಕೆ, ಸೊ ಇವತ್ತು ಮಾರ್ಕೆಟ್ ನೋಡಿ ಬೆಳಗ್ಗೆ 10 ಗಂಟೆ ಟೈಮ್ ತಗೊಂಡ್ರೆ, ಸೊ 10 ಗಂಟೆ ಅಷ್ಟರಲ್ಲಿ ಮಾರ್ಕೆಟ್ ವೆರಿ ಕ್ಲಿಯರ್ ಆಗಿ ಒನ್ ಸೈಡ್ ಇತ್ತು. ಅದೇ ರೀತಿ ಸ್ಪಾಟ್ ಚಾರ್ಟ್ ಕೂಡ ಸಪೋರ್ಟ್ ಆಯಿತು. ಸೊ ಕ್ಲಿಯರ್ ಆಗಿ ಇಲ್ಲಿಂದ ಓಪನ್ ಆಗಿದ್ದ ಮಾರ್ಕೆಟ್ ಟಾರ್ಗೆಟ್ 3ನ ಹಿಟ್ ಆಗಿ ಮತ್ತೆ ಟಾರ್ಗೆಟ್ 2 ಮತ್ತೆ ಟಾರ್ಗೆಟ್ 1 ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗಿ ಮತ್ತೆ ಒಂದು ಡೌನ್ ಫಾಲ್ ಸಿಕ್ತು ಮಾರ್ಕೆಟ್. ಆಮೇಲೆ ಮತ್ತೆ ನಿಮಗೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಯ್ತು ಇಲ್ಲಿ ಮಾರ್ಕೆಟ್. ಓಕೆ, ನಾನು ಅಬ್ಸರ್ವ್ ಮಾಡಿ ಇಲ್ಲಿ ಬಂದು ಸ್ವಲ್ಪ ಅದೇ ರೀತಿ ಮೂಮೆಂಟ್ ಇಲ್ಲೂ ಇಲ್ಲ ಟಾರ್ಗೆಟ್ 1 ಟಾರ್ಗೆಟ್ 2 ಒಳಗಡೆ ಓಡಾಡ್ತಿತ್ತು. ಸೊ ಅದಾದಮೇಲೆ ಯಾವಾಗ ಫಾಲ್ ಸ್ಟಾರ್ಟ್ ಆಯಿತು 2 ಗಂಟೆ ಮೇಲೆ, ಸೊ 2 ಗಂಟೆ ಮೇಲೆ ನಿಮಗೆ ಇಲ್ಲೂ ಕೂಡ ಒಳ್ಳೆ ಟಾರ್ಗೆಟ್ 2ವರೆಗೂ ಹಿಟ್ ಆಯಿತು. ಡಿಸೈಡರಿಂದ ಟಾರ್ಗೆಟ್ 2ವರೆಗೂ ಹಿಟ್ ಆಯಿತು. ಇದು ಕೂಡ ನಿಮಗೆ ಡೌನ್ ಫಾಲ್ ಆಯ್ತಾ ಬಂತು ಮಾರ್ಕೆಟ್. ಸೊ ಇಲ್ಲಿ ನೋಡಿ ವೆರಿ ಕ್ಲಿಯರ್ ಆಗಿ ಮಾರ್ಕೆಟ್ ಚೆನ್ನಾಗಿ ಹೋಗಿದೆ ಇವತ್ತು ಮಾರ್ಕೆಟ್. ಓವರ್ ಆಲ್ ಮಾರ್ಕೆಟ್ ಇಸ್ ಟು ಗುಡ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಮ್ಮ ಕನ್ಫರ್ಮೇಷನ್ ಲೈನ್ ಕೂಡ ನೋಡಿ, ಇಲ್ಲಿ ಕ್ರಾಸ್ ಓವರ್ ಸ್ಟಾರ್ಟ್ ಆಯಿತು. ಇಲ್ಲಿ ಆಲ್ರೆಡಿ ಮಾರ್ಕೆಟ್ ಇಲ್ಲಿ ಇತ್ತು. ಇದು ಕ್ರಾಸ್ ಓವರ್ ಸ್ಟಾರ್ಟ್ ಆಗಿದ ತಕ್ಷಣ ನೋಡಿ ಹೆಂಗ್ ಬಿದ್ದಿದೆ ಮಾರ್ಕೆಟ್ ಅಂತ ಹೇಳಿ ಅಂತ. ಇದಾದ್ಮೇಲೆ ಮತ್ತೆ ಮಾರ್ಕೆಟ್ ನಿಮಗೆ ಮೂವ್ಮೆಂಟ್ ಕೊಡಲೇ ಇಲ್ಲ. ನಿಮ್ಗೆ ಇಲ್ಲಿ ಟಾರ್ಗೆಟ್ 1 ಟಾರ್ಗೆಟ್ 2 ಕೊಟ್ಟಿದೆ, ಬಟ್ ಅಂತ ಮೂವ್ಮೆಂಟ್ ಕೊಟ್ಟೇ ಇಲ್ಲ ನಿಮ್ಗೆ. ಇಲ್ಲಿ ಟಾರ್ಗೆಟ್ 1 ಬಂದು ಕನ್ಸಲ್ಟೇಷನ್ ಆಗ್ತಾ ಬರ್ತಿದೆ. ಆಮೇಲೆ ನೋಡಿ ಇಲ್ಲಿ ಮತ್ತೆ ಇದನ್ನ ಕ್ರಾಸೇ ಮಾಡಲಿಲ್ಲ, ಕಾಣಿಸ್ತಿದೆ ನಿಮಗೆ. ಇವಾಗ ಇಲ್ಲಿ ಸಿಗೆ ಹೆಂಗೆ ಸಪೋರ್ಟ್ ಮಾಡ್ತು ಹಂಗೆ ಪಿಗೆ ಸಪೋರ್ಟ್ ಮಾಡೋಕ್ಕೆ ಈ ಬ್ಲೂ ಲೈನು ಹೆಂಗಾದ್ರೂ ಮಾಡಿ ಕನ್ಫರ್ಮ್ ಎಂಟ್ರಿ ಲೈನ್ನ ಕ್ರಾಸ್ ಮಾಡಿದ್ದಿದ್ರೆ ಈ ಟಾರ್ಗೆಟ್ 2 ಇಂದ ಆಟೋಮೆಟಿಕಲಿ ಟಾರ್ಗೆಟ್ 2ಗೆ ಟಾರ್ಗೆಟ್ 3ಗೆ ಹಿಟ್ ಆಗಿರೋದು. ಬಟ್ ಇದನ್ನ ಮೂಮೆಂಟ್ ಕೊಡದೇ ಇರೋ ಕಾರಣಕ್ಕೆ ಮಾರ್ಕೆಟ್ ಸೈಡ್ ವೇಸಲ್ಲಿ ಹೊರಟೋಯ್ತು ಕಂಪ್ಲೀಟ್ ಆಗಿ ಇವತ್ತು. ಓಕೆ, ಬಟ್ ಇವತ್ತು ಪ್ರಾಫಿಟ್ ಮಾಡೋರಿಗೆ ಎರಡೂ ಕಡೆ ಇತ್ತು. ಸಿ ಮತ್ತೆ ಬೆಳಗ್ಗೆ ಬಂದ್ಬಿಟ್ಟು ಸಿ ಕಡೆ ಇತ್ತು, ಆಫ್ಟರ್ನೂನ್ ಸೆಷನ್ನು ಪಿ ಸೈಡು. ಸ್ಟ್ರಗಲ್ ಲೆಸ್, ರಿಸ್ಕ್ ಲೆಸ್. ಸೊ ರಿಸ್ಕ್ ಇಲ್ಲದೆ ಸ್ಟ್ರಗಲ್ ಇಲ್ಲದೆ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡೋದಕ್ಕೆ ಈಸಿ ಆಯಿತು. ಓಕೆ, ಸೊ ಇದನ್ನಿಷ್ಟು ಕ್ಲಿಯರ್ ಆಗಿ ನಮ್ಮ ಇಂಡಿಕೇಟರ್ ಹೇಳ್ತಾ ಹೋಯ್ತು. ಇಂಡಿಕೇಟರ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಹೋಯ್ತು. ಸೊ ಇನ್ನೊಂದು ಎನೇಬಲ್ ಮಾಡಿದೀವಿ ಇಂಡಿಕೇಟರ್ ಏನಂತ ಹೇಳಿದ್ರೆ ಸ್ಕ್ಯಾಲ್ಪಿಂಗ್ ಮೆಥಡ್. ಓಕೆ, ಸ್ಕ್ಯಾಲ್ಪಿಂಗ್ ಮೆಥಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ನಾನು ಎಲ್ಲಾದರೂ ತೆಗೆದುಬಿಡ್ತೀನಿ. ಓಕೆ, ಫಾಸ್ಟ್ ಸ್ಕ್ಯಾಲ್ಪಿಂಗ್ ಎನೇಬಲ್ ಮಾಡಿ ಮತ್ತೆ ಸಿಗೆ ಮತ್ತೆ ಪಿಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ನಿಮಗೆ ಎಂಡಲ್ಲಿ ಮಾತ್ರ ತೋರಿಸುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಏನು ಅಂತ ಹೇಳಿದ್ರೆ ನಿಮಗಿಲ್ಲಿ ನೋಡಿ ಇಲ್ಲಿ ಕಾಲ್ ಸೈಡ್ ತೋರಿಸ್ತಿದ್ಯಾ ನಿಮಗೆ ಈ ಗ್ರೀನ್ ಲೈನು. ಸೊ ಇದಕ್ಕಿನ್ನ ಮೇಲಿತ್ತು, ಓಕೆ, ಇದಕ್ಕಿನ್ನ ಪ್ರೀಮಿಯಂ ಮೇಲಿತ್ತು ಅಂದರೆ ಇಟ್ಸ್ ಅ ಪಾಸಿಟಿವ್ ಪ್ರೀಮಿಯಂ ಅಂತ. ಓಕೆ, ಶಾರ್ಟ್ ಸ್ಕ್ಯಾಲ್ಪಿಂಗ್ ಮಾಡ್ಕೋಬೋದು 129 ಇಂದ 133. ಸೊ 445 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿ ಪಿ ಇದಕ್ಕಿಂತ ಕೆಳಗಡೆ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೀಮಿಯಂ ಇಸ್ ನೆಗೆಟಿವ್ ಅಂತ, ಅಂದರೆ ಟ್ರೇಡಿಂಗ್ಗೆ ಅಷ್ಟು ಸಪೋರ್ಟಿವ್ ಇಲ್ಲ ಅಂತ. ಸೊ ಈ ಲೈನ್ ಮೇಲೆ ಬಂತು ಪ್ರೀಮಿಯಂ ಅಂದರೆ ಶಾರ್ಟ್ ಟರ್ಮ್ಗೆ ಟ್ರೇಡಿಂಗ್ ಎನೇಬಲ್ ಮಾಡ್ಬೋದು ಅಂತ ಇದನ್ನ ಎನೇಬಲ್ ಮಾಡ್ತಾ ಹೋಗಿದ್ದೀವಿ. ಸೊ ಇದು ಕಂಪ್ಲೀಟ್ ನಿಮಗೆ ಲೈನ್ ತೋರಿಸ್ತಾ ಹೋಗಲ್ಲ ನಿಮಗೆ, ಅವಾಗಿಂದ ಪ್ರೈಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಎವ್ರಿ ಮಿನಿಟ್ ಲೈವ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಎಂಡ್ ಮೂಮೆಂಟಲ್ಲಿ ಇಲ್ಲಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಪಾಸಿಟಿವ್. ನಿಮಗೆ ಕಾಣಿಸಿದ್ಯಾ ನಿಮ್ಗೆ ಇಲ್ಲಿ ಇದು ಪಾಸಿಟಿವ್. ಸೊ ಇದು ನಿಮಗೆ ಪಾಸಿಟಿವ್ ಸಿಗ್ನಲ್ ಕೊಡ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ಕೂಡ ಇದಕ್ಕಿಂತ ಕೆಳಗಡೆ ಇದ್ರೆ ನಿಮಗೆ ಪ್ರೀಮಿಯಂ ಈಸ್ ನೆಗೆಟಿವ್ ಅಂತ. ಪ್ರೀಮಿಯಂ ನೆಗೆಟಿವ್ ಅಂತ ಅಂದರೆ ಫುಲ್ ಕೆಳಗಡೆ ಬರುತ್ತೆ ಅಂತ ಅರ್ಥ ಅಲ್ಲ. ಇವಾಗ ಇದಕ್ಕೆ ಟ್ರೇಡಿಂಗ್ ಮಾಡೋದಕ್ಕೆ ಇಟ್ ಇಸ್ ನಾಟ್ ಗುಡ್. ಸೊ ಇದಕ್ಕಿಂತ ಮೇಲ್ ಬಂದರೆ ಪ್ರೈಸ್ ಅಥವಾ ಇದಕ್ಕೆ ನಿಯರ್ ಬಂದರೆ ಪ್ರೈಸ್ ನಮಗೆ ಟ್ರೇಡಿಂಗ್ ಮಾಡ್ಬೋದು ಫಾರ್ ಶಾರ್ಟ್ ಟರ್ಮ್ ಪ್ರಾಫಿಟ್. ಇಲ್ಲೊಂದು 6 to 7 ಪಾಯಿಂಟ್ಸ್ ಕ್ಯಾಪ್ಚರು, ಇಲ್ಲೊಂದು 3 to 4 ಪಾಯಿಂಟ್ಸ್ ಕ್ಯಾಪ್ಚರು, ಈ ಥರ ಮಾಡ್ಬೋದು ಅಂತ ಕ್ಲಿಯರಾಗಿ ತೋರಿಸ್ತಾ ಹೋಗೋದು ಅಷ್ಟೇ ಇದು. ಓಕೆ, ಇದನ್ನ ಶಾರ್ಟ್ ಸ್ಕ್ಯಾಲ್ಪಿಂಗ್ ತೋರಿಸಿದೀವಿ. ನೋಡೋಣ ನಮ್ಮ ಮಂಡೇ ಇದನ್ನ ಲೈವ್ ಮಾರ್ಕೆಟಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಿಕಾಸ್ ಇವತ್ತು ಸಂಜೆ ಮೇಲೆ ಇದನ್ನ ಕಾನ್ಫಿಗರ್ ಮಾಡಿರೋದು. ಸೊ ಅದಕ್ಕೆ ಇವತ್ತಿನ ಲೈವ್ ಮಾರ್ಕೆಟಲ್ಲಿ ತೋರ್ಸೋಕ್ಕಾಗಿಲ್ಲ ನಿಮಗೆ. ಸೊ ಇದನ್ನ ಇನ್ನೂ ಸದ್ಯಕ್ಕೆ ಕೂಡ ಟೆಸ್ಟಿಂಗಲ್ಲಿದೆ. ಸೊ ಇದು ಮಂಡೇ ಮಾರ್ಕೆಟಲ್ಲಿ ನೋಡಿದಾಗ ವೆರಿ ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಸಿಗುತ್ತೆ ನಮಗೆ. ಸೊ ಇಷ್ಟು ಹೇಳಬೇಕಿತ್ತು ಇವತ್ತಿನ ವಿಡಿಯೋದಲ್ಲಿ. ಐ ಥಿಂಕ್ ಎವ್ರಿಬಡಿ ಆಸ್ ಡೂಯಿಂಗ್ ಗುಡ್ ಅಂತ ಅನ್ಕೋತೀನಿ. ಸೊ ನಮ್ಮ ಇಂಡಿಕೇಟರ್ ಒಬ್ಬರು ಸಬ್ಸ್ಕ್ರೈಬರ್ ಪ್ರಾಫಿಟ್ ಮಾಡಿದ್ರೆ ನಿಯರ್ಲಿ 2000 ವಿತ್ ದಿಸ್ ಹೆಲ್ಪ್ ಆಫ್ ಇಂಡಿಕೇಟರ್ ವಿತ್ ಸ್ಟ್ರಗಲ್ ಲೆಸ್, ಬರೀ 2 ಲಾಟಲ್ಲಿ. ಸೊ ಅದನ್ನು ಲೈವಲ್ಲಿ ತೋರಿಸಿದ್ದೀನಿ. ಆ ಲಿಂಕ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ತಾ ಹೋಗಿ. ಜೊತೆಗೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪಲ್ಲಿ ಡೈಲಿ ಡಿಸ್ಕಷನ್ಸ್ ಆಗ್ತಿರುತ್ತೆ. ನಿಮಗೆ ಗೊತ್ತಿರೋ ಮಾರ್ಕೆಟ್ ಬೇರೆ, ನನಗೆ ಗೊತ್ತಿರೋ ಮಾರ್ಕೆಟ್ ಬೇರೆ. ಸೊ ನಿಮಗೆ ಗೊತ್ತಿರೋ ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ಸ್ ಆಗಲ್ಲ. ಸೊ ನಾವೇನು CPR ಮತ್ತು ಟೈಮ್ ವ್ಯಾಲ್ಯೂ, ಇಂಟೆನ್ಸಿಕ್ ವ್ಯಾಲ್ಯೂ ಇದ್ರ ಮೇಲೆ ಟ್ರೇಡಿಂಗ್ ಎನೇಬಲ್ ಮಾಡ್ತಾ ಇದ್ದೀವಿ, ಟ್ರೆಂಡ್ ಮೇಲೆ, ಇದ್ರ ಮೇಲೆ ಅಷ್ಟೇ ಡಿಸ್ಕಷನ್ಸ್ ಇರುತ್ತೆ. ಇಟ್ ಈಸ್ ನಾಟ್ ಅಬೌಟ್ ವಾಟ್ ಯು ನೋ ಹೌ ಯು ಆರ್ ಟ್ರೇಡಿಂಗ್ ಅಂತ ಅಲ್ಲ, ಇದನ್ನ ಇಟ್ಕೊಂಡು ಹೆಂಗೆ ಟ್ರೇಡ್ ಮಾಡೋದ್ರ ಮೇಲೆ ಅಷ್ಟೇ ಡಿಸ್ಕಷನ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ಸ್ ಇರಲ್ಲ ಗ್ರೂಪಲ್ಲಿ. ಓಕೆ, ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬೋದು ಬಿಟ್ರೆ ಬೈ ಸೆಲ್ ರೆಕಮೆಂಡೇಶನ್ಸ್ ಇರಲ್ಲ. ಇಟ್ ಇಸ್ ಫಾರ್ ಪ್ಯೂರ್ಲಿ ಲರ್ನಿಂಗ್ ಬೇಸಿಸ್. ಓಕೆ, ಫಸ್ಟ್ ನೀವು ಕಲ್ತ್ಕೊಂಡ್ರೆ ನೀವು ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ನೀವೇ ಕೂಡ ಟ್ರೇಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.